ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ್ದು ವಿಡಿಯೋ. ಸೊ ಹಿಂದಿನ ದಿನ ನಾನು ಯಾವ ರೀತಿಯಾಗಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ದೀನಿ, ನೈಟೇ ಏನೆಲ್ಲ ರೆಡಿ ಮಾಡಿದೆ, ಈ ರೀತಿಯಾದಂತಹ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಮನೇಲೂ ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇರ್ತೀರಾ. ಆ್ಯಂಡ್ ನಿಮ್ಮ ಮನೇಲೆಲ್ಲ ಹೇಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಆ್ಯಂಡ್ ನಮ್ಮ ಮನೇಲಂತೂ ಪ್ರಿಪ್ರೇಷನ್ ನಡೀತಾನೆ ಇದೆ. ಆ್ಯಕ್ಚುಲಿ ಎಲ್ಲರೂ ಮನೇಲೂ ಆಲ್ಮೋಸ್ಟ್ ಶ್ರಾವಣ ಮಾಸ ಅಂತಂದರೆ ಬ್ಯುಸಿ ಇದ್ದೇ ಇರ್ತಾರೆ ಪ್ರತಿಯೊಬ್ಬರು. ಏನಕ್ಕಂದರೆ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ವ್ರತ ಇರುತ್ತೆ, ಕೆಲವರು ಮಂಗಳಗೌರಿ ವ್ರತ ಮಾಡ್ತಾ ಇರ್ತೀರಾ. ಆ್ಯಂಡ್ ಆಮೇಲೆ ಭೀಮ್ನ ಅಮಾವಾಸ್ಯೆ ಇರುತ್ತೆ, ಅದಾದಮೇಲೆ ವರಮಹಾಲಕ್ಷ್ಮಿ, ಇನ್ನೇನು ಗೌರಿ ಗಣೇಶ ಕೂಡ ಬರ್ತಾ ಇದೆ. ಸೊ ಶ್ರಾವಣ ಮಾಸ ಅಂದ್ರೇ ಹಾಗೆ ಫುಲ್ಲು ಬ್ಯುಸಿಯಾಗಿಬಿಡ್ತೀವಿ ಆಲ್ಮೋಸ್ಟ್ ಎಲ್ಲರೂ. ಹಾಗೆ ನಮ್ಮನೇಲೂ ಕೂಡ ಅಷ್ಟೇ, ನಾನು ಫುಲ್ ಬ್ಯುಸಿಯಾಗಿದ್ದೀನಿ. ಬಿಕಾಸ್ ನಾನು ಕೂಡ ಮಂಗಳಗೌರಿ ವ್ರತ ಎಲ್ಲ ಮಾಡ್ತಾ ಇದ್ದೀನಲ್ಲ. ಸೊ ಪ್ರತಿ ವಾರ ವ್ರತಕ್ಕೆಲ್ಲ ರೆಡಿ ಮಾಡ್ಕೊಳೋದು, ಮತ್ತು ಇವಾಗ ವರಮಹಾಲಕ್ಷ್ಮಿ ಆ್ಯಂಡ್ ಭೀಮ್ನ ಅಮಾವಾಸ್ಯೆ ಕೂಡ ಇತ್ತು. ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಬ್ಯುಸಿ ಅಂತಲೇ ಹೇಳ್ಬೋದು. ಲಾಸ್ಟ್ ವಾರಕ್ಕೆ ಮಂಗಳಗೌರಿಗೆ 2ನೇ ವಾರ ಆಯ್ತಲ್ವ. ಸೊ ಮಂಗಳಗೌರಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮಾಡಿದ್ದಾಯಿತು. ಅದಾದಮೇಲೆ ಮತ್ತೆ ಬುಧವಾರ ಪೂಜಾ ಪಾತ್ರೆ ಎಲ್ಲ ತಕ್ಕೊಂಡು ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಳೋದು, ಈ ಥರ ಈ ವಾರ ಅಂತೂ ತುಂಬಾ ಬ್ಯುಸಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಂಗಳಗೌರಿ ವ್ರತ ಆಯಿತು, ಅದಾದಮೇಲೆ ಈಗ ವರಮಹಾಲಕ್ಷ್ಮಿ. ಸೊ ಮಂಗಳಗೌರಿ ವ್ರತದ್ದೆಲ್ಲ ಮುಗಿಸ್ಬಿಟ್ಟು ಮತ್ತೆ ವರಮಹಾಲಕ್ಷ್ಮಿಗೆ ಪ್ರಿಪ್ರೇಷನ್ ಮಾಡ್ಕೊಬೇಕು. ಸೊ ಈ ಥರ ಆಯಿತು ನಮ್ಮ ಮನೇಲಂತೂ. ಆ್ಯಂಡ್ ಆಲ್ಮೋಸ್ಟ್ ಪ್ರಿಪ್ರೇಷನ್ ಎಲ್ಲ ನಡೀತಾನೆ ಇದೆ. ಇಷ್ಟೊತ್ತಿಗಂತೂ ನಾನಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 9 o'clock ಆಗಿದೆ. ಇನ್ನು ಬ್ಯಾಕ್ ಡ್ರಾಪ್ ಎಲ್ಲ ಮಾಡಬೇಕು ಲಕ್ಷ್ಮಿಗೆ. ಆ್ಯಂಡು ಸ್ಯಾರಿ ಎಲ್ಲ ವೇರ್ ಮಾಡಬೇಕು. ಸೊ ಬ್ಯಾಕ್ ಡ್ರಾಪ್ ಮಾಡೋದಕ್ಕೆ ನನ್ನದೇ ಟ್ರೈಪೋಡ್ ಸ್ಟ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ, ನೋಡಬೇಕು ಯಾವ ರೀತಿಯಾಗಿ ಬರುತ್ತೆ ಅಂತ. ಆ್ಯಂಡ್ ಟೇಬಲ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಪೂಜೆಗೆ ಯೂಸ್ ಮಾಡೋದು. ಹಾಗೇ ಇಲ್ಲಿ ನೀವು ನೋಡ್ಬೋದು, ಕೆಳಗಡೆ ಬ್ಯಾಕ್ ಡ್ರಾಪ್ ಮಾಡೋದಕ್ಕೆ ಮತ್ತು ಲಕ್ಷ್ಮೀದ ಹ್ಯಾಂಡ್ಸು ಈ ಥರ ಪೂಜೆಗೆ ಏನೇನು ಐಟಮ್ಸ್ ಬೇಕಲ್ವ, ಸೊ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಕೆಳಗಡೆ ಬ್ಯಾಗ್ ಇದೆ, ಕಾಣಿಸ್ತಾ ಇದೆಯಾ? ಸೊ ಈ ಬ್ಯಾಗಲ್ಲೆಲ್ಲ ಕೆಲವೊಂದು ಆರ್ಟಿಫಿಷಿಯಲ್ ಫ್ಲವರ್ಸು ಮತ್ತು ದೇವ್ರದ್ದು ಜಡೆ ಈ ಥರದ್ದೆಲ್ಲ ಇದೆ. ನಾನು ಪ್ರತಿ ವರ್ಷ ಏನು ಮಾಡಿಬಿಡ್ತೀನಿ ಅಂದರೆ ವರಮಹಾಲಕ್ಷ್ಮಿದು ಏನೇನು ಐಟಮ್ಸ್ ಇದೆ ಅಲ್ವಾ, ಪ್ರತಿಯೊಂದೂ ಯೂಸ್ ಮಾಡಿದ್ಮೇಲೆ ಮತ್ತೆ ಹಾಗೇ ತೆಗೆದಿಟ್ಬಿಡ್ತೀನಿ. ಅದನ್ನು ಬೇರೆ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ. ಅಂದರೆ ದೇವ್ರದ್ದು ಜಡೆ ಎಲ್ಲ ಇರುತ್ತಲ್ವ, ಸೊಂಟದ ಪಟ್ಟಿ, ಇದೆಲ್ಲ ಈ ಬ್ಯಾಗಲ್ಲಿದೆ. ಸೊ ಇದೆಲ್ಲ ರೆಡಿ ಮಾಡ್ಕೊಳ್ಬೇಕು. ಇವಾಗ ಒಳಗಡೆ ಇದೆ, ತಕ್ಕೊಳ್ಬೇಕು. ಸೊ ಈ ಬ್ಯಾಗಲ್ಲೆಲ್ಲ ಫ್ಲವರ್ಸ್ ಇದೆ. ಸೊ ರೆಡಿ ಮಾಡ್ಕೊಳ್ಬೇಕು. ಆ್ಯಂಡ್ ಪೂಜೆ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದೀನಿ, ಮನೇಲೂ ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗಂಜಲ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಪೂಜಾ ಪಾತ್ರೆ ಎಲ್ಲ ರೆಡಿಯಾಗಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನನ್ನ ಲಕ್ಷ್ಮೀ ಮುಖವಾಡ ತೋರಿಸ್ತೀನಿ ನೋಡಿ. ನನ್ನ ಲಕ್ಷ್ಮೀ ಮುಖವಾಡ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ರೆಡಿ ಮಾಡಿಕೊಂಡೆ, ನಾನು ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೆನ್ನೆನೇ. ಅಂದರೆ ಪೂಜಾ ಪಾತ್ರೆ ಎಲ್ಲ ವಾಶ್ ಮಾಡಿದ್ಮೇಲೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಲಕ್ಷ್ಮೀ ಮುಖವಾಡನ. ಸೊ ಅಷ್ಟೇ, ಫುಲ್ ಪೂಜಾ ಪಾತ್ರೆ ಎಲ್ಲ ರೆಡಿಯಾಗಿದೆ, ಮನೆ ಕ್ಲೀನಾಗಿದೆ, ಗುಡಿಸಿದ್ದು ಒರೆಸಿದ್ದು ಎಲ್ಲ ಆಯಿತು. ಸೊ ಬ್ಯಾಕ್ ಡ್ರಾಪ್ ಮಾಡಬೇಕು ಮತ್ತು ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹಬ್ಬಕ್ಕೆ ಅಂತ ನಮ್ಮ ಮಮ್ಮಿ ಡ್ಯಾಡಿ ಬರ್ತಾ ಇದ್ದಾರೆ, ಬಟ್ ಅವರು ಇನ್ನೂ ಬಂದಿಲ್ಲ. ಯಾಕಂದರೆ ಇವತ್ತು August 15th ಅಲ್ವಾ, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಸೊ ನಮ್ಮ ಡ್ಯಾಡಿ ಸ್ಕೂಲಿಗೆ ಹೋಗಲೇಬೇಕಿತ್ತು, ಬಿಕಾಸ್ ಅವರು HM ಆಗಿರೋದ್ರಿಂದ ಸ್ಕೂಲ್ಗೆ ಹೋಗಿ ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಮಾಡಿ ಆಮೇಲೆ ಬರಬೇಕು. ಸೊ ಹಾಗಾಗಿ ಅವ್ರು ಸ್ಕೂಲಿಗೆ ಹೋಗಿ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಫಂಕ್ಷನು ಆಮೇಲೆ ಹೊರಟಿದ್ದಾರೆ. ಹಾಗಾಗ್ಬಿಟ್ಟು ಇವತ್ತು ಇನ್ನೂ ಬಂದಿಲ್ಲ. ಆ್ಯಂಡ್ ಟ್ರಾಫಿಕ್ ಕೂಡ ತುಂಬ ಇರುತ್ತಲ್ವ ಬ್ಯಾಂಗ್ಳೂರಲ್ಲಿ ಇವತ್ತು ಅಂತೂ. ಸೊ ಹಂಗಾಗಿ ಅವ್ರು ಇನ್ನೂ ರೀಚ್ ಆಗಿಲ್ಲ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ಪೂಜೆಗೆಲ್ಲ ಎಷ್ಟು ರೆಡಿ ಆಗುತ್ತೆ ಅಷ್ಟೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅವ್ರು ಬಂದಮೇಲೆ ಊಟಕ್ಕೆಲ್ಲ ಏನಾದರೂ ರೆಡಿ ಮಾಡಿ ಅವ್ರಿಗೆ ಊಟಕ್ಕೆಲ್ಲ ಕೊಟ್ಬಿಟ್ಟು ಮತ್ತೆ ಏನಾದರೂ ಪೂಜೆ ಐಟಮ್ಸ್ ರೆಡಿ ಮಾಡಿದರೆ ಮಾಡ್ಕೊತೀನಿ, ಇಲ್ಲಾಂದರೆ ಮಲ್ಗೋದು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ ಮಲ್ಗೋದು. ಆ್ಯಂಡ್ ಅಡುಗೆ ಮನೆಯೂ ಎಲ್ಲ ಸದ್ಯಕ್ಕೆ ಇವಾಗ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೀನಿ. ಮತ್ತೆ ಗಲೀಜಾಗೆ ಆಗುತ್ತೆ, ಬಿಕಾಸ್ ಅಡುಗೆ ಎಲ್ಲ ಮಾಡಬೇಕು ಇವಾಗ ನೈಟಿಗೆ. ಹಾಗೆ ನನ್ನ ಫ್ರಿಡ್ಜು ಅಂತೂ ಫಿಲ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾನು ಫ್ರಿಡ್ಜ್ ಟೂರ್ ಮಾಡಿದಾಗ ಜಾಸ್ತಿ ಐಟಮ್ಸ್ ಇಲ್ಲ, ಬಿಕಾಸ್ ನಮ್ಮ ಮನೇಲಿ ಯಾವಾಗಲೂ ಫ್ರಿಡ್ಜಲ್ಲಿ ಅಷ್ಟು ಐಟಮ್ಸ್ ಇರೋದಿಲ್ಲ ಬಿಡಿ. ವೀಕ್ಲಿ ಒನ್ಸ್ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ತರಿಸ್ಕೊತಿರ್ತೀನಿ, ಬಿಕಾಸ್ ಆನ್ಲೈನ್ ಆಗಿರೋದ್ರಿಂದ ಎಲ್ಲ ಒಂದು 10 ನಿಮಿಷಕ್ಕೆ ಬಂದು ಕೊಟ್ಬಿಡ್ತಾರೆ. ಹಂಗಾಗಿ ಎಲ್ಲ ಆನ್ಲೈನಾಗಿ ತರಿಸ್ತೀನಿ. ಬಟ್ ಇವತ್ತಂತೂ ಹಬ್ಬ ಅಂತ ಎಲ್ಲ ಫಿಲ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇಲ್ಲಿ ಫ್ರೂಟ್ಸು ಮತ್ತು ಒಂದು 2-3 ಪ್ಯಾಕೆಟ್ ಮಿಲ್ಕು, ಮತ್ತು ಇದೆರಡರಲ್ಲಿ ಹೂವುಗಳು, ಫ್ಲವರ್ಸು, ಮತ್ತು ಆ ಬಾಕ್ಸಲ್ಲೂ ಅಷ್ಟೇ ಏನೇನೋ ಈ ಥರ ತುಂಬ ಐಟಮ್ಸ್ ಇಟ್ಟಿದ್ದೀನಿ. ಆ್ಯಕ್ಚುಲಿ ಜಾಗ ಸಾಕಾಗ್ದಲೇ ನಾನು ಇಲ್ಲಿ ನೋಡಿ ಐಸ್ ಕ್ಯೂಬ್ ಮಾಡೋದನ್ನ ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ, ಜಾಗ ಸಾಕಾಗಿಲ್ಲ. ಸೊ ಹಂಗಾಗಿ ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಕೂಡ ನೀವು ನೋಡ್ಬೋದು ಫುಲ್ಲು ಫ್ರಿಡ್ಜೆಲ್ಲ ತುಂಬಿಟ್ಟಿದೆ.
ಇದರಲ್ಲೆಲ್ಲ ತರಕಾರಿ ಎಲ್ಲ ಇದೆ. ಇದರಲ್ಲಿ ಕೆಲವೊಂದು ಸ್ವಲ್ಪ ಸ್ವೀಟ್ಸ್ ಇದೆ, ಡ್ರೈ ಫ್ರೂಟ್ಸು. ಆ್ಯಂಡ್ ನಮ್ಮ ಶಂಕರ್ದಂತೂ ಯಾವಾಗಲೂ ಈ ಪ್ಲೇಸಲ್ಲಿ ಚಾಕ್ಲೇಟ್ಸು ಅದು ಇದು ಇದ್ದೇ ಇರುತ್ತೆ ಬಿಡಿ. ಈ ಪ್ಲೇಸ್ ಮಾತ್ರ ಅದಕ್ಕೆ ಫಿಕ್ಸು ಯಾವಾಗ್ಲೂ. ಆ್ಯಂಡ್ ನಂದೊಂದು ಕೋಕು ಇರುತ್ತೆ. ಸೊ ಅದ್ರ ಜೊತೆಗೆ ಫ್ರೂಟ್ಸ್ಗಳು ಮತ್ತು ತರಕಾರಿ ಎಲ್ಲ ಇದೆ. ಫ್ರೂಟ್ಸ್ ಎಲ್ಲ ಇವಾಗ ತೆಗ್ದಿಡಬೇಕು. ಎಲ್ಲದನ್ನು ತರಿಸಿ ಒಂದು ಸತಿ ನೀಟಾಗಿ ವಾಶ್ ಮಾಡಿ ರೆಡಿ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಎಲ್ಲ ವಾಶ್ ಕೂಡ ಆಗಿದೆ ಫ್ರೂಟ್ಸ್ ಎಲ್ಲ. ನನಗಂತೂ ಫ್ರೂಟ್ಸ್ ಎಲ್ಲ ಅಂದರೆ ಏನೇ ಅಂಗಡಿಯಿಂದ ತಂದ್ರೂ ಎಲ್ಲ ನೀಟಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿದೆ ಪೂಜೆಗೆಲ್ಲ ಇಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಎಲ್ಲದನ್ನು ತಂದು ನೀಟಾಗಿ ವಾಶ್ ಎಲ್ಲ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಅದನ್ನೆಲ್ಲ ತೆಗೆದಿಟ್ಕೊತೀನಿ. ಪೂಜೆಗೆಲ್ಲ ಮುಂದ್ಗಡೆ ಲಕ್ಷ್ಮೀ ಕೂರ್ಸೋಕ್ಕೆಲ್ಲ ರೆಡಿ ಮಾಡಿದ್ಮೇಲೆ ಆಮೇಲೆ ಫ್ರಿಡ್ಜಿಂದ ಎಲ್ಲ ತಕ್ಕೊಳ್ಬೇಕು. ಆ್ಯಂಡ್ ಇಲ್ಲಿ ಬಂದರೆ ಬನಾನಾ ಇಟ್ಟಿದ್ದೀನಿ, ಇದನ್ನು ಕೂಡ ವಾಶ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನಮ್ಮ ಮಮ್ಮಿ ಡ್ಯಾಡಿ ಬರ್ತಾರಲ್ಲ, ಸೊ ಅವಾಗ ಸ್ನ್ಯಾಕ್ಸಿಗೆ ಅಂತ ಚಿಪ್ಸ್ ಎಲ್ಲ ತರಿಸಿದ್ದೆ. ಅಂದರೆ ನಮ್ಮ ಶಂಕರ್ ಒಂದು ಸ್ವಲ್ಪ ತಿಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಇಟ್ಬಿಟ್ಟು ಹೋಗಿದ್ದಾರೆ. ಸೊ ಇದ್ರಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಇದೆ ಅಷ್ಟೇ. ಆ್ಯಂಡ್ ಮನೆಯೂ ಎಲ್ಲ ಫುಲ್ಲು ನೀಟಾಗಿದೆ. ಹಾಗೆ ಬಾಳೆಕಂಬ ಕೂಡ ತಂದೆ. ಬಾಳೆಕಂಬ ಏನಾಗಿದೆ ಅಂದರೆ ಹೊರಗಡೆ ಇಟ್ಟಿದ್ದೀನಿ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಅಂದರೆ ಅದನ್ನು ಕೂಡ ಒಂದು ಸತಿ ನೀಟಾಗಿ ವಾಶ್ ಮಾಡಿದೆ. ಅಂದರೆ ನೀರು ಹಾಕ್ಬಿಟ್ಟು ಹೊರಗಡೆ ತುಂಬ ನೆಂದಿತ್ತಲ್ವ, ಸ್ವಲ್ಪ ನೀರು ಇಳ್ಕೊಳ್ಳಿ ಅಂತಂದ್ಬಿಟ್ಟು ಹಿಂಗೆ ಹೊರಗಡೆನೇ ಇಟ್ಟಿದ್ದೀನಿ. ಬಾಲ್ಕನಿಲಿ ಇಟ್ಟಿದ್ದೀನಿ ಮಾವಿನ ಸೊಪ್ಪು ಮತ್ತು ಬಾಳೆಕಂಬನ. ಸೊ ಇಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲದನ್ನು ತೊಗೊಂಡು ಬಂದಿದ್ದಾಗಿದೆ. ಸೊ ಮನೆ ಕ್ಲೀನಿಂಗ್ ಟೈಮಲ್ಲೆಲ್ಲ ನನಗಂತೂ ನಿಜವಾಗ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ತುಂಬಾ ರಿಸ್ಕ್ ಆಗುತ್ತೆ ವಿಡಿಯೋನು ಮಾಡಿಕೊಂಡು ಮನೆ ಕ್ಲೀನ್ ಮಾಡೋದೆಲ್ಲ. ಆ್ಯಂಡ್ ಈ ರೂಮ್ ನೋಡ್ಬೋದು, ಇದು ಫುಲ್ ರೆಡಿಯಾಗಿದೆ ನಮ್ಮ ಮಮ್ಮಿ ಡ್ಯಾಡಿಗೆ. ಅವ್ರು ಬಂದ ತಕ್ಷಣ ಈ ರೂಮ್ ಯೂಸ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ನಮ್ಮ ರೂಮು. ಸೊ ನಮ್ಮ ರೂಮ್ ಕೂಡ ರೆಡಿಯಾಗಿದೆ. ಸೊ ಮನೆ ಕೂಡ ನೀಟಾಗಿದೆ. ಪೂಜೆ ಐಟಮ್ಸ್ ಎಲ್ಲ ಬಂದಿದೆ. ಇನ್ನೇನಿಲ್ಲ, ನಮ್ಮ ಲಕ್ಷ್ಮಿ ಕೂರ್ಸೋದೇನೆ, ಬ್ಯಾಕ್ ಡ್ರಾಪ್ ಮಾಡೋದೇನೆ, ನಾಳೆ ಆರಾಮಾಗಿ ಪೂಜೆ ಮಾಡೋದು. ಸೊ ಇದಿಷ್ಟು. ಸೊ ಇವಾಗ ಬ್ಯಾಕ್ ಡ್ರಾಪ್ ಎಲ್ಲ ಮಾಡ್ಕೊತೀನಿ, ಓಕೆನಾ. ಆ್ಯಂಡ್ ನಮ್ಮ ಲಿವಿಂಗ್ ಏರಿಯಾ ನೋಡ್ಬೋದು. ಇಲ್ಲಿ ನಾನು ಲಕ್ಷ್ಮಿ ಕೂರಿಸ್ತೀನಲ್ವ, ಅದಕ್ಕೆ ಈ ಕಡೆ ಒಂದು ಸೋಫಾ ಚೇರ್ ಹಾಕಿದ್ದೀನಿ. ಆ್ಯಂಡ್ ಅಲ್ಲೂ ಒಂದು ಸೋಫಾ ಚೇರ್ ಹಾಕ್ಬಿಟ್ಟು ಅಲ್ಲಿ ನಮ್ಮದು ಇಂಟರ್ನೆಟ್ದೆಲ್ಲ ಇಟ್ಕೊಂಡಿದ್ದೀನಿ, ಬಾಕ್ಸ್ ಎಲ್ಲ. ಆ್ಯಕ್ಚುಲಿ ಅಲ್ಲಿ ಟೀಪಾ ಇಟ್ಬಿಟ್ಟು ಇಂಟರ್ನೆಟ್ದೆಲ್ಲ ಇಟ್ಕೊಂಡಿದ್ದೆ, ಬಟ್ ಇವಾಗ ಆಗಲ್ಲ ಅಂತ ಅಲ್ಲಿ ಇಟ್ಕೊಂಡಿದ್ದೀನಿ ಇಂಟರ್ನೆಟ್ದೆಲ್ಲ ಒಂದು ಸೋಫಾ ಚೇರ್ ಮೇಲೆ. ಆ್ಯಂಡ್ ಒಂದು ಸೋಫಾನ ಈ ಸೈಡ್ ಹಾಕಿದ್ದೀನಿ. ಸೊ ಫುಲ್ ಹಾಲನ್ನು ಸುತ್ತ ಜಾಗ ಬಿಟ್ಕೊಂಡಿದ್ದೀನಿ ಆರಾಮಾಗಿ ಪೂಜೆ ಮಾಡೋದಕ್ಕೆ, ಮತ್ತು ಅರ್ಶಿನ ಕುಂಕುಮಕ್ಕೆಲ್ಲ ಬರ್ತಾರಲ್ಲ, ಸೊ ಅವಾಗ ಫ್ರೀಯಾಗಿರಲಿ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ನಮ್ಮದು ಲಿವಿಂಗ್ ಏರಿಯಾ ತುಂಬ ದೊಡ್ಡದೇನೆ. ಸೊ ಇಷ್ಟು ಬರುತ್ತೆ. ಸೊ ಆರಾಮಾಗಿ ಪೂಜೆನ ಮಾಡಿ ಮತ್ತು ಇಲ್ಲೊಂದು ಉದ್ದಕ್ಕೆ ಮ್ಯಾಟ್ ಹಾಕಿಬಿಟ್ರೆ ಅರ್ಶಿನ ಕುಂಕುಮ ಎಲ್ಲ ಕೊಡೋದಕ್ಕೂ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಸೊ ನಮ್ಮ ಪೂಜೆ ಐಟಮ್ಸ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ನೋಡೋಣ ಯಾವ್ಯಾವ ಫ್ಲವರ್ಸ್ ಯೂಸ್ ಮಾಡ್ತೀನೋ ಗೊತ್ತಿಲ್ಲ, ಎಲ್ಲ ಇಟ್ಕೊಂಡಿದ್ದೀನಿ. ಒಂದೊಂದೇ ನೋಡ್ತೀನಿ ಯಾವ್ದು ಯೂಸ್ ಮಾಡೋದು ಏನು ಎತ್ತ ಅಂತ. ಈ ಸತಿ ನಾನು ಬ್ಯಾಕ್ ಟಾಪ್ ಯಾವ ರೀತಿ ಮಾಡೋದು ಅಂತ ಇನ್ನೂ ಅಂದ್ಕೊಂಡಿಲ್ಲ. ನೋಡೋಣ ಹೆಂಗೆ ಬರುತ್ತೆ ಅಂತ. ಫಸ್ಟು ಈ ಸ್ಯಾರಿ ಇದಕ್ಕೆ ಹಾಕೊಂಡ್ಬಿಡೋಣ. ಕಾಟನ್ ಸ್ಯಾರಿ ತೊಗೊಂಡಿದ್ದೀನಿ ಈ ಸತಿ, ಯೆಲ್ಲೋ ಕಲರ್ ಹಾಕೋಣ ಅಂತ. ಲಾಸ್ಟ್ ಟೈಮ್ ಎಲ್ಲ ಸಿಲ್ಕ್ ಸ್ಯಾರಿನೇ ಹಾಕಿದ್ದೆ, ಗ್ರೀನ್ ವಿತ್ ಮೆರೂನ್ ಬಾರ್ಡರ್ದು. ಸೊ ಅದಕ್ಕೆ ಈ ಸತಿ ಯೆಲ್ಲೋ ಕಲರ್ದು ಬ್ಯಾಕ್ ಟಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಯೆಲ್ಲೋ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ. ಐ ಥಿಂಕ್ ಇದೇ ಚೆನ್ನಾಗಿ ಕಾಣಿಸ್ತಿದೆ ಅನಿಸುತ್ತೆ. ಇದರಲ್ಲಿ ಲಾಸ್ಟ್ ಇಯರ್ ಇದೇ ಯೂಸ್ ಮಾಡಿದ್ದೆ ಬ್ಯಾಕ್ ಸೈಡ್ಗೆ. ಸೊ ಇದು ಬೇಡ, ಇವತ್ತು ಇದೇ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಬ್ಯಾಕ್ ಟಾಪ್ ಮಾಡೋದಕ್ಕಂತೂ ನಾನು ಎಲ್ಲ ಐಟಮ್ಸ್ ಇಟ್ಕೊಂಡ್ಬಿಟ್ಟಿರ್ತೀನಿ. ಹಬ್ಬದ ಟೈಮಲ್ಲಂತೂ ಹೋಗ್ತಾರಲ್ಲ, ಬಿಕಾಸ್ ಹಬ್ಬದ ಟೈಮಲ್ಲಿ ಯಾವ ತೊಡೋದು ಯಾರು ಬಿಡೋದು ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಯೂಶ್ವಲಿ ನಾನು ಈ ಥರದ್ದೆಲ್ಲ ತೆಗೆದಿಟ್ಕೊಂಡಿರ್ತೀನಿ, ಏನಕ್ಕಾದ್ರೂ ಬರುತ್ತೆ ಅಂತ. ಸೊ ಇದನ್ನು ಹಾಗೆ ತೆಗೆದಿಟ್ಕೊಂಡಿದ್ದೆ. ಸೊ ಇದೇನೇ ಯೂಸ್ ಆಗ್ತಾ ಇದೆ ನೋಡಿ ಇವತ್ತು. ಈ ಸ್ಯಾರಿಗೆ ಇಲ್ಲೆಲ್ಲ ರೌಂಡ್ಸ್ ಬಂದಿದೆಯಲ್ಲ, ಸೊ ಇದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಥರದ ಕಮಲ ಇದೆ. ಐ ಥಿಂಕ್ ಕಮಲ ಹಿಂಗೆ ಎರಡು ಹಾಕ್ಬಿಟ್ರೆ ನೋಡಿ ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣುತ್ತಲ್ವ.
ಸೊ ಇದೆರಡು ಕಮ್ಮಲನ್ನು ಡ್ರಾಪ್ ಮಾಡ್ತೀನಿ. ಇದು ಅಷ್ಟೇ, ಇದನ್ನ ಲಾಸ್ಟ್ ಟೈಮ್ ಮಲ್ಲೇಶ್ವರಂಗೆ ಹೋಗಿದ್ನಲ್ಲ ಅವಾಗ ತೊಗೊಂಡು ಬಂದಿದ್ದು. ಆ್ಯಕ್ಚುಲಿ ನಂದು ಮಲ್ಲೇಶ್ವರಂ ಶಾಪಿಂಗ್ ವಿಡಿಯೋ ಇದೆಯಲ್ಲ, ಅದು ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಇನ್ನೂ ಯಾರಾದರೂ ನೀವು ಆ ಒಂದು ವಿಡಿಯೋನ ಚೆಕ್ ಮಾಡಿಲ್ಲ ಅಂದರೆ ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ. ಕಮರ್ಷಿಯಲ್ ಸ್ಟ್ರೀಟ್ ಆಗಿರ್ಬೋದು, ಮಲ್ಲೇಶ್ವರಂ ಶಾಪಿಂಗ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ ಅದೆಲ್ಲ ವೀಡಿಯೋಸು. ಸೊ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇದನ್ನು ಮಲ್ಲೇಶ್ವರಂಗೆ ಹೋದಾಗ ತೊಗೊಂಡು ಬಂದಿದ್ದು. ಬ್ಯಾಕ್ ಡ್ರಾಪ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ಬ್ಯಾಕ್ ಡ್ರಾಪ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ಇದು DIY ಮಾಡಿದ್ದು. ಈ ಥರದ್ದು ಮಣಿಗಳಿತ್ತು. ನಮ್ಮ ಡ್ಯಾಡಿಗೆ ಸನ್ಮಾನ ಅದು ಇದು ಮಾಡ್ತಿರ್ತಾರಲ್ಲ ಸ್ಕೂಲಲ್ಲಿ, ಸೊ ಅದ್ರದ್ದು ತುಂಬ ಹಾರ ಎಲ್ಲ ಇತ್ತು. ಸೊ ಅದ್ರದ್ದು ಈ ಥರ ಪರ್ಲ್ ಸ್ಟೋನ್ಗಳನ್ನೆಲ್ಲ ತೆಗೆದುಬಿಟ್ಟು ನಾನು ಈ ಥರದ್ದು 4 ಮಾಡಿ ಇಟ್ಕೊಂಡಿದ್ದೆ, DIY ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ಯೂಸ್ ಮಾಡ್ತೀನಿ ಇವಾಗ. ಸೊ ಇದನ್ನು ಇಲ್ಲಿಗೆ ಸೈಡಿಗೆ ಹಾಕ್ಬಿಡ್ತೀನಿ ಈ ಥರ. ಸೊ ಇಲ್ಲಿಗೆ 2 ಆ್ಯಂಡ್ ಆ ಕಡೆಗೆ 2 ಹಾಕ್ಬಿಟ್ರೆ ಒಂಥರ ಕಂಪ್ಲೀಟು ಫುಲ್ಲು ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿ ಬ್ಯಾಕ್ ಡ್ರಾಪ್ ಮಾಡಿದಂಗೆ ಆಗುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ಸೊ ಇದನ್ನು ಇಲ್ಲಿ ಹಾಕ್ಕೊಂಡ್ರೆ ಸರಿ ಇರುತ್ತೆ. ಈ ಥರದ್ದೆಲ್ಲ ನಾನು ಏನಾದರೂ ಟೈಮ್ ಇದ್ದಾಗ ಮಾಡಿ ಇಟ್ಕೊಂಡು ಬಿಡ್ತೀನಿ. ಹಬ್ಬ ಟೈಮಲ್ಲಂತೂ ಮಾಡೋಕ್ಕೆ ಹೋಗಲ್ಲ. ನಾನು ಅವಾಗಲೇ ಹೇಳ್ದಂಗೆ ನನಗೆ ಫ್ರೀ ಟೈಮಲ್ಲಿ ಈ ಥರದ್ದು ಏನಾದರೂ DIY ಮಾಡೋದು, ಈ ಥರದ್ದೆಲ್ಲ ಏನಾದರೂ ಇದ್ದರೆ ಮಾಡ್ಕೊತೀನಿ. ನನಗೆ DIY ಮಾಡೋದೆಲ್ಲ ತುಂಬ ಇಂಟ್ರೆಸ್ಟು. ಸೊ ಹಾಗಾಗ್ಬಿಟ್ಟು ಈ ಥರದ್ದೆಲ್ಲ ನನಗೆ ಫ್ರೀ ಸಿಕ್ಕಿದಾಗ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹೀಗೆ ಹೋಯ್ತು. ಇದು ಕೆಳಗೆ ಒಂದು ಹಾಕೊಂತೀನಿ. ಸೊ ಇದ್ರ ಎಂಡಿಗೆ ಒಂದು ಹಾಕೋದನ್ನ ಸೊ ಈ ಥರ ಕಾಣುತ್ತೆ. ಸೊ ಚೆನ್ನಾಗಿ ಕಾಣುತ್ತೆ. ಅದೇ ಆ ಕಡೆಗೂ ಹಾಗೆ ಮಾಡ್ಕೊತೀನಿ. ಸೊ ಐ ಥಿಂಕ್ ಇಷ್ಟೇ ಸಾಕು ಅನಿಸುತ್ತೆ. ಇನ್ನು ಈ ಕಡೆ ಲಕ್ಷ್ಮಿ ಕೂರಿಸಿದ ಮೇಲೆ ಮತ್ತು ಆ ಕಡೆ ಒಂದು ಈ ಕಡೆ ಒಂದು ಬಾಳೆಕಂಬ ಎಲ್ಲ ಇಡ್ತೀನಲ್ಲ, ಸೊ ಅವಾಗ ನೀಟಾಗಿ ಕಂಪ್ಲೀಟ್ ಲುಕ್ ಬರುತ್ತೆ ಇದಕ್ಕೆ. ಮೋಸ್ಟ್ಲಿ ಇಷ್ಟು ಸಾಕಂತ ಅಂದ್ಕೊತೀನಿ ಬ್ಯಾಕ್ಗ್ರೌಂಡ್ಗೆ. ಸೊ ಈ ಥರ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಟೇಬಲ್ ಇಟ್ಕೊಂಡು ರಂಗೋಲಿ ಹಾಕ್ತೀನಿ. ನಿಜವಾಗ್ಲೂ ನನಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ. ಸುಮ್ಮನೆ ಒಂದು ಹಾಕ್ತಾಯಿದ್ದೀನಿ, ನೋಡೋಣ ಚೆನ್ನಾಗಾದ್ರೆ ಓಕೆ, ಇಲ್ಲಾಂದರೆ ನಮ್ಮ ಮಮ್ಮಿ ಬಂದಮೇಲೆ ಮತ್ತೆ ಇನ್ನೊಂದು ಸತಿ ಹಾಕಿಸ್ಕೊತೀನಿ, ಟ್ರೈ ಮಾಡ್ತೀನಿ, ನೋಡೋಣ ಒಂದು ಸತಿ ಹೆಂಗೆ ಬರುತ್ತೆ ಅಂತ. ನಂಗೆ ನಿಜವಾಗ್ಲೂ ರಂಗೋಲಿ ಮಾತ್ರ ಕೈಯಲ್ಲಿ ಹಾಕೋಕ್ಕೆ ಬರಲ್ಲ. ನಾನು ಪ್ಲೇಟ್ಸ್ ಇಟ್ಕೊಂಡಿದ್ದೀನಿ, ಸೊ ಅದನ್ನೇ ಯೂಸ್ ಮಾಡೋದು. ಏನೋ ತಾವ್ರೆ ಕಮಲ ಈ ಥರ ಏನೋ ರಂಗೋಲಿ ಹೇಳಿದ್ರಪ್ಪ ಅವರು ಫೋನಲ್ಲಿ, ನನಗಂತೂ ಗೊತ್ತಿಲ್ಲ. ನೋಡೋಣ, ನನಗೆ ಬಂದಂಗೆ ಹಾಕ್ತೀನಿ.
ರಂಗೋಲಿ ಒಂದು ಲೆವೆಲಿಗೆ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ. ನೋಡೋಣ. ಬ್ಯಾಕ್ಡ್ರಾಪ್ ರೆಡಿ ಆಗಿದೆ ಆ್ಯಂಡ್ ಟೇಬಲ್ ಮೇಲೆ ರಂಗೋಲಿನೂ ಒಂದು ಲೆವೆಲಿಗೆ ಬಿಟ್ಟಿದ್ದೀನಿ. ಓಕೆ, ಚೆನ್ನಾಗೇ ಬಂದಿದೆ ಅಂತ ಅಂದ್ಕೊತೀನಿ ರಂಗೋಲಿ. ಸೊ ಇವಾಗ ಸ್ಯಾರಿನ ನರ್ಗೆ ಒಂದು ಮಾಡ್ಕೊಂಡ್ಬಿಡ್ತೀನಿ. ನರ್ಗೆ ಮಾಡ್ಕೊಂಡ್ಮೇಲೆ ಇಲ್ಲಿ ಪೀಠ ರೆಡಿ ಮಾಡ್ಕೊತೀನಿ. ಪೀಠ ಆದಮೇಲೆ ಒಂದು ಕೊಡ ಇಟ್ಕೊಂಡು ಆ ಕೊಡದೊಳಗಡೆನೂ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ನರ್ಗೆ ಮಾಡ್ಕೊತೀನಲ್ಲ ಸ್ಯಾರಿ, ಅದನ್ನು ಕೊಡೋಕ್ಕೆ ಗಂಟು ಹಾಕ್ತೀನಿ. ಸೊ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇ ಸ್ಯಾರಿ ಸಾಫ್ಟಾಗಿದೆ, ನರ್ಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಆ್ಯಕ್ಚುಲಿ ನರ್ಗೆ ಮಾಡಬೇಕಾದ್ರೆ ಲೈಕ್ ಒಬ್ರು ಹಿಂಗೆ ಉದ್ದಕ್ಕೆ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ನರ್ಗೆ ಮಾಡ್ಕೊಂಡ್ಬಿಡ್ಬೋದು. ಬಟ್ ಇವಾಗ ನಮ್ಮ ಮನೇಲಿ ಯಾರೂ ಇಲ್ಲ ನರ್ಗೆ ಇಟ್ಕೊಳಕ್ಕೆ. ಇನ್ನೂ ನಮ್ಮ ಮಮ್ಮಿ ಡ್ಯಾಡಿ ಬಂದಿಲ್ಲ ಆ್ಯಂಡ್ ಶಂಕರ್ ಕೂಡ ಇಲ್ಲ. ಅವರು ನಮ್ಮ ಅತ್ತೆ ಮನೆಗೆ ಹೋಗಿದ್ದಾರೆ. ನಮ್ಮ ಅತ್ತೆಗೆ ದೇವ್ರಿಗೆ ಸ್ಯಾರಿ ಉಡ್ಸೋಕ್ಕೆ ಬರಲ್ಲ ಅಂತೆ. ಸೊ ಪ್ರತಿ ವರ್ಷವೂ ಶಂಕರನೇ ಉಡಿಸ್ಕೊಡೋದು ದೇವ್ರಿಗೆ ಸೀರೆನ. ಸೊ ಹಂಗಾಗಿ ಅವ್ರು ಅಲ್ಲಿ ಹೋಗಿದ್ದಾರೆ. ಇನ್ನು ಅವ್ರಿಗೆ ಕಾಯ್ಕೊಂಡು ಕೂತ್ರೆ ಅವ್ರು ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನೇನೇ ರೆಡಿ ಮಾಡ್ಕೊತಾ ಇದ್ದೀನಿ. ಏನೇ ಸ್ಯಾರಿ ಸಾಫ್ಟಾಗಿದೆ ಅಲ್ವಾ, ಈಸಿಯಾಗಿ ಆಗುತ್ತೆ. ಸೆರ್ಗೋದು ಮಾಡಿಕೊಂಡ್ರೆ ಆಗುತ್ತೆ. ಸೆರ್ಗು ಪ್ಲೈನೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಂದರೆ ಸೆರ್ಗಲ್ಲೂ ಸಿಲ್ಕ್ ಇದೆ ಅಲ್ವಾ, ಇಲ್ಲಿ ಸಿಲ್ಕ್ ಥ್ರೆಡ್ ಹಾಕಿದಾರಲ್ವಾ. ಸೊ ಸ್ಯಾರಿ ಫುಲ್ಲು ಈ ಥರ ಡಿಸೈನ್ ಇರೋದ್ರಿಂದ, ಕಲಂಕಾರಿ ಡಿಸೈನ್ ಇರೋದ್ರಿಂದ ಇದು ಪ್ಲೈನಲ್ಲೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಹೆಂಗೆ ಅಂದರೆ ದೇವ್ರಿಗೆ ಉಡಿಸ್ತಾನೆ ಐಡಿಯಾಗಳು ಬರ್ತಾ ಇರುತ್ತೆ. ಲೈಕ್ ಹಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ನಾನಂತೂ ಹಂಗೆ ಮಾಡೋದು. ಹಿಂಗೆ ಉಡಿಸ್ತಾನೆ ನನಗೇನು ಅನಿಸುತ್ತೆ ಆ ಥರ ಮಾಡ್ಕೊತಾ ಹೋಗ್ತೀನಿ ಆ ಥರ. ಸೊ ಇಷ್ಟು ಪಿನ್ ಮಾಡಿರ್ತೀನಿ. ಇನ್ನು ನೆರ್ಗೆನೊಂದು ಮಾಡ್ಕೊಂಡ್ಬಿಟ್ರೆ ಆಗುತ್ತೆ. ಆ್ಯಕ್ಚುಲಿ ನರ್ಗೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನಮ್ಮ ಮಮ್ಮಿ ಡ್ಯಾಡಿ ಬಂದ್ರಂತೆ. ಕೆಳಗಡೆ ಕಾರ್ ನಿಲ್ಲಿಸ್ಬೇಕಲ್ವ, ಸೊ ಅವ್ರ ಪಾರ್ಕಿಂಗ್ ಒಂದು ತೋರಿಸ್ಬಿಡ್ತೀನಿ. ಸೊ ಮಮ್ಮಿ ಡ್ಯಾಡಿನ ಒಳಗಡೆ ಕರ್ಕೊಂಡು ಆಮೇಲೆ ಮತ್ತೆ ಸ್ಯಾರಿ ಡ್ರಾಪ್ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ. ಸೊ ಇದು ಹಿಂಗೆ ಇಲ್ಲೇ ಟಿಪಾಯ್ ಮೇಲೆ ಹಾಕ್ಕೊತೀನಿ. ಅವ್ರು ಬಂದು ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ನಮ್ಮ ಮಮ್ಮಿ ಡ್ಯಾಡಿ ಇವಾಗ ತಾನೇ ಜಸ್ಟ್ ಒಳಗಡೆಗೆ ಬಂದರು. ಒಂದು 10 ಮಿನಿಟ್ಸ್ ಆಯಿತು. ಅವ್ರು ಬಂದ ತಕ್ಷಣ ಕಾಫಿ ಕೊಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟಿದ್ದೀನಿ. ಸೊ ಅವ್ರು ಕಾಫಿ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ನಾನು ಮತ್ತೆ ಸ್ಯಾರಿ ಡ್ರಾಪಿಂಗ್ ಎಲ್ಲ ಶುರು ಮಾಡ್ಕೊತೀನಿ. ಎಲ್ಲ ಅರ್ಧಂಬರ್ಧ ಮಾಡಿಬಿಟ್ಟು ಹಾಗೆ ಹೋಗಿದ್ದೆ ಕೆಳಗಡೆ ಕಾರ್ ನಿಲ್ಸ ಹತ್ರ. ಸೊ ಇವಾಗ ಮತ್ತೆ ಆ ಕೆಲಸನ ಮಾಡ್ಕೊತೀನಿ. ಆಮೇಲೆ ಊಟಕ್ಕೆಲ್ಲ ರೆಡಿ ಮಾಡೋದು.
ಊಟ ಸಿಕ್ತು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಊಟಕ್ಕೆ ರೆಡಿ ಮಾಡಿದ್ವಿ. ವಾಂಗಿಬಾತ್ ಮಾಡ್ಕೊಂಡ್ವಿ. ಸೊ ಊಟ ಎಲ್ಲ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಜೋಡಿಸ್ಬೇಕು ಫ್ರೆಂಡ್ಸ್. ಇದು ನಂದು ಬೆಳ್ಳಿದು ದೀಪ, ಹಂಗೇನೆ ಇದು ಬುಟ್ಟಿ. ಸೊ ಇದೆಲ್ಲ ತೊಗೊಂಬಂದಿದ್ದು ಟೈಮಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಸಿಲ್ವರ್ದೇ ಸಪ್ರೇಟ್ 2 ವೀಡಿಯೋ ಇದೆ. ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ನೀವು ಚೆಕ್ ಮಾಡ್ಬೋದು. ಅದರಲ್ಲಿ ನಂದು ಸಿಲ್ವರ್ ಪೂಜಾ ಐಟಮ್ಸ್ ಎಲ್ಲ ಯಾವುದಿದೆ ಏನು ಅಂತ ಪ್ರತಿಯೊಂದು ಡೀಟೇಲಾಗಿ ನಾನು ವೀಡಿಯೋಸ್ ಮಾಡಿದ್ದೀನಿ. ಇನ್ನೂ ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿ, ಓಕೆನಾ. ಸೊ ಇವಾಗ ದೀಪಕ್ಕೆಲ್ಲ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡಬೇಕು. ಆಮೇಲೆ ಬಳೆ ಫುಲ್ ಕುಚ್ಚು ತಂದಿದ್ನಲ್ವಾ, ಸೊ ಅದೆಲ್ಲ ಇವಾಗ ತೆಗೆದಿಟ್ಕೊತಾ ಇದ್ದೀನಿ. ದೇವರ ಗಿಡಕ್ಕೆ ಮತ್ತು ಮಡ್ಲಕ್ಕಿ ಗಿಡಕ್ಕೆ ಎಲ್ಲ ಚೆಕ್ ಮಾಡಿ ಇಟ್ಕೊತಾ ಇದ್ದೀನಿ. ಮಮ್ಮಿ ಇದು ಟ್ವೆಲ್ಲಿದೆ ಮಡ್ಲಕ್ಕೀಗ ತಗೊಳ್ಳಿ, ಇಡ್ಲಾ ನಾನು. ಇದು ಲಕ್ಷ್ಮಿಗೆ ಹಾಕೋಕ್ಕೆ ಆ ಕಡೆ ಈ ಕಡೆ ಅದು ಅದ್ರ ಮೇಲೆ ಹಾಕಕ್ಕಾಗಲ್ಲ, ಹಿಂಗೆ ಹಾಕೋದು ಇವಾಗ. ಪಕ್ಕ ಇಡ್ಲಾ? ಸೊ ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 2:30 ಆಗಿದೆ. ಇಷ್ಟೋ ತನಕ ಮಾಡಿಕೊಂಡೆ. ನೋಡ್ಬೋದು ಫೇಸು ಫುಲ್ ಟಯರ್ಡ್ ಆಗೋದೆ. ನನಗಂತೂ ಸಾಕಾಗೋಯ್ತು ಇಷ್ಟು ರೆಡಿ ಎಲ್ಲ ಮಾಡ್ಕೊಳೋದಕ್ಕೆ. ಅಮ್ಮನೂ ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಆ್ಯಂಡ್ ಶಂಕರ್ನೂ ಹೆಲ್ಪ್ ಮಾಡಿಕೊಟ್ರು. ಬಟ್ ಸ್ಟಿಲ್ ಇಷ್ಟೋ ತನಕ ಆಯಿತು. ಆ್ಯಂಡ್ ಅವರೆಲ್ಲ ಇವಾಗ ತಾನೇ ಮಲ್ಕೊಂಡ್ರು. ಅವ್ರು ಮಲ್ಕೊಂಡ್ಮೇಲೆ ನಾನು ಇನ್ನೊಂದು ಸ್ವಲ್ಪ ಇತ್ತು ಅಂದರೆ ಬಾಳೆಕಂಬ ಇಡಬೇಕಿತ್ತು. ಸೊ ಬಾಳೆಕಂಬ ಇಡೋದು ಮತ್ತು ಒಂದು ಸ್ವಲ್ಪ ಮಾವಿನ ಸೊಪ್ಪು ಕೂಡ ಇಲ್ಲಿ ಮೇಲ್ಗಡೆ ಹಾಕಿದ್ದೀನಿ. ಹಾಗೆ ಇಲ್ಲಿ ದೇವ್ರ ಮನೆ ಮೇಲೆ ಕೂಡ ಮಾವಿನ ಸೊಪ್ಪು ಹಾಕಿದ್ದೀನಿ. ಇನ್ನು ಬಾಗಿಲಿಗೆಲ್ಲ ಹಾಕ್ಕೊಬೇಕು, ಅದನ್ನೆಲ್ಲ ಬೆಳಿಗ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಇವಾಗ ನೈಟೇನೆ. ಇನ್ನು ಉಳಿದಿದ್ದೆಲ್ಲ ಬೆಳಿಗ್ಗೆ ಒಂದು 5 o'clock ಎದ್ಬಿಟ್ಟು ಉಳಿದಿದ್ದೆಲ್ಲ ರೆಡಿ ಮಾಡ್ಕೊಳೋದು, ಕಳಶ ಕೂರಿಸೋದು ಮತ್ತು ಒಡವೆ ಎಲ್ಲ ಹಾಕೋದು, ಈ ಥರ ಎಲ್ಲ ಇನ್ನೂ ಕೆಲಸ ಇದೆ. ಮುಂದ್ಗಡೆ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಮಾವಿನ ಸೊಪ್ಪೆಲ್ಲ ಕಟ್ಟಬೇಕು ಬಾಗಿಲಿಗೆ. ಸೊ ಇದೆಲ್ಲ ಬೆಳಿಗ್ಗೆ ಮಾಡ್ಕೊಳೋದು. ಸೊ ಸದ್ಯಕ್ಕೆ ಇಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಶೇರ್ ಮಾಡಿ, ಓಕೆನಾ. ಹಾಗೆ ನಿಮ್ಮ ವರಮಹಾಲಕ್ಷ್ಮಿ ಫೆಸ್ಟಿವಲ್ದು ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಹಾಗೆ ನನ್ನ ಪ್ರಿಪ್ರೇಷನಲ್ಲಿ ನಿಮ್ಗೆ ಇಷ್ಟ ಆಯಿತಾ ಆ್ಯಂಡ್ ಬ್ಯಾಕ್ ಡ್ರಾಪ್ ನಿಮಗೆ ಇಷ್ಟ ಆಯಿತಾ, ಸಿಂಪಲ್ ಆಗಿದ್ರು ಚೆನ್ನಾಗಿದೆಯಾ, ಇದನ್ನೆಲ್ಲ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ, ಓಕೆನಾ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋ ಜೊತೆ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.